ನಮಸ್ಕಾರ. ನಮಗೆ ಎದುರಾಗುವಂಥ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಭಯ ಬಿದ್ದು ನಮಗೆ ಯಾಕೆ ಇಷ್ಟು ಕಷ್ಟಗಳು ಬರ್ತವೆ ಅಂತ ನಾವು ಅನ್ಕೋತೀವಿ. ಆದರೆ ಈ ವ್ಯಕ್ತಿಗೆ ಬಂದಂತಹ ಕಷ್ಟಗಳನ್ನು ನೋಡಿದ್ರೆ ನಾವು ಅನುಭವಿಸಿರ್ತಕ್ಕಂಥ ಕಷ್ಟಗಳು, ನಾವು ಪಟ್ಟಂತಹ ಕಷ್ಟಗಳು ತುಂಬ ಅಲ್ಪ ಪ್ರಮಾಣದಲ್ಲಿರ್ತವೆ, ತುಂಬ ಕಡಿಮೆ ಪ್ರಮಾಣದಲ್ಲಿರ್ತವೆ. ಅತಿ ಚಿಕ್ಕ ವಯಸ್ಸಿನಿಂದ ವಯಸ್ಸಾಗುವವರೆಗೂ ಬರೀ ಕಷ್ಟಗಳನ್ನೇ ಅನುಭವಿಸ್ಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ವಯಸ್ಸಾಗಿ ರಿಟೈರ್ಡ್ ಆಗಿ ಒಂದು ಕಡೆ ಪ್ರಶಾಂತವಾಗಿ ಜೀವನವನ್ನು ಸಾಗಿಸಬಹುದು ಅನ್ನುವಂತಹ ಒಂದು ಸಂದರ್ಭದಲ್ಲಿ ತನ್ನ ಎರಡನೇ ಜೀವನವನ್ನು ಶುರು ಮಾಡ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂತಹ ಚಿಕನ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ, ಅದೇ KFC. ಅದನ್ನು ಸ್ಥಾಪಿಸಿದವರೇ ಕಲೋನಲ್ ಸ್ಯಾಂಡರ್ಸ್. ಚಿಕ್ಕ ವಯಸ್ಸಿನಿಂದ ಅವರು ಪಟ್ಟಂತಹ ಕಷ್ಟಗಳೇನು, 65 ವಯಸ್ಸಾದ ಮೇಲೆ ತನ್ನ ದೊಡ್ಡ ಸಾಮ್ರಾಜ್ಯವನ್ನು ಹೇಗೆ ಸ್ಥಾಪಿಸಿದರು ಹಾಗೂ ತನ್ನ ಮೊದಲನೇ ಹೆಜ್ಜೆಯನ್ನು ಹೇಗಿಟ್ಟರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಕಲೋನಲ್ ಹರ್ಲ್ಯಾಂಡ್ ಡೇವಿಡ್ ಸ್ಯಾಂಡರ್ಸ್ ಇವರು 1890 ಸೆಪ್ಟೆಂಬರ್ 9ರಂದು ಜನನವಾಯಿತು. ಇವರು ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಕಷ್ಟಗಳು ಎದುರಾಗ್ತವೆ. 5 ವರ್ಷ ಇದ್ದಾಗ ತಂದೆಯನ್ನು ಕಳ್ಕೊತಾರೆ. ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ತನ್ನ ತಾಯಿ ಟೊಮೆಟೊ ಕೆನ್ರಿ ಅನ್ನುವಂತಹ ಒಂದು ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತಾರೆ. ಸ್ಯಾಂಡರ್ಸ್ ಮನೆಯಲ್ಲಿ ಇದ್ದುಕೊಂಡು ತನ್ನ ತಂಗಿ ಹಾಗೂ ತಮ್ಮನನ್ನು ನೋಡ್ಕೊಳ್ತಾ ಇರ್ತಾರೆ. ತನ್ನ ತಾಯಿ ಸ್ಯಾಂಡರ್ಸ್ಗೆ ಅಡುಗೆ ಮಾಡುವುದನ್ನು ಆ ವಯಸ್ಸಿನಲ್ಲೇ ಕಲಿಸಿರ್ತಾರೆ. ಅಡುಗೆ ಮಾಡಿ ತನ್ನ ತಾಯಿಗೆ ಕ್ಯಾರೇಜನ್ನು ತಗೊಂಡು ಹೋಗ್ತಾ ಇದ್ರು. ತನ್ನ ತಾಯಿ ಕೆಲಸಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಅನೇಕ ಬಗೆಯ ಅಡುಗೆಗಳನ್ನು ಮಾಡ್ತಾ ಇದ್ರು ಮನೆಯಲ್ಲಿ. ಆರಂಭದಲ್ಲಿ ಶಾಲೆಗೆ ಹೋಗ್ತಾ ಇದ್ರು, ಅಂದರೆ ಸ್ವಲ್ಪ ದಿನಗಳು ಕಳೆದಂತೆ ಶಾಲೆಗೆ ಹೋಗೋದನ್ನು ಸಹ ನಿಲ್ಲಿಸ್ಬಿಟ್ರು. ಈತನ 12ನೇ ವಯಸ್ಸಿನಲ್ಲಿ ತನ್ನ ತಾಯಿ 2ನೇ ಮದುವೆ ಆಗ್ತಾರೆ. ಹೊಸದಾಗಿ ಬಂದಿರತಕ್ಕಂತಹ ತಂದೆಗೆ ಈ ಮಕ್ಕಳು ಇಷ್ಟ ಇರೋದಿಲ್ಲ, ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ. ಸ್ಯಾಂಡರ್ಸ್ ತನ್ನ ತಾಯಿಯನ್ನು ಹೇಗೋ ಒಪ್ಪಿಸಿ ತನ್ನ ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ. ಅಲ್ಲಿ ಯಾವ ಕೆಲಸ ಸಿಕ್ಕಿದ್ರೆ ಆ ಕೆಲಸ ಮಾಡ್ತಾ ಇದ್ರು. 17ನೇ ವಯಸ್ಸಿಗೆ ಬರೋಷ್ಟೊತ್ತಿಗೆ ಪೇಂಟರ್ ಆಗಿ, ಕಂಡಕ್ಟರ್ ಆಗಿ, ಕ್ಲೀನರ್ ಆಗಿ ಇನ್ನು ಮುಂತಾದ ಕೆಲಸಗಳನ್ನ ಮಾಡ್ತಾ ಬಂದರು ಇವರು. 1909ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಇವರಿಗೆ 3 ಜನ ಮಕ್ಕಳಿದ್ರು. ದುರಾದೃಷ್ಟವಶಾತ್ ನೋಡಿ ಅಲ್ಲೂ ಸಹ ಮೊದಲನೇ ಮಗ ಅನಾರೋಗ್ಯದ ಕಾರಣದಿಂದ ಮರಣವನ್ನು ಹೊಂದ್ತಾರೆ. ಇವರಿಗೆ ನಿರ್ದಿಷ್ಟ ಕೆಲಸ ಅಂತ ಇರಲಿಲ್ಲ. ಒಂದಿನ ಕೆಲಸ ಮುಗಿಸ್ಕೊಂಡು ಮನೆ ಬರೋಷ್ಟೊತ್ತಿಗೆ ಹೆಂಡತಿ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ತವರು ಮನೆಗೆ ಹೋಗಿರ್ತಾರೆ. ಸ್ಯಾಂಡರ್ಸ್ ಎಷ್ಟು ಕೇಳಿಕೊಂಡ್ರೂ ಸಹ ಹೆಂಡತಿ ಮನೆಗೆ ವಾಪಸ್ ಬರೋದಿಲ್ಲ. ಸ್ವಲ್ಪ ದಿನ ಆದಮೇಲೆ ತನ್ನ ಹೆಂಡತಿಯ ಅಣ್ಣನಿಂದ ಒಂದು ಪತ್ರ ಬರುತ್ತೆ. ಅದರಲ್ಲಿ ಹೀಗೆ ಬರೆದಿತ್ತು, ತನ್ನ ಹೆಂಡತಿಗೆ ಕನಿಷ್ಠ ಪಕ್ಷ ಒಂದು ಕೆಲಸವಿಲ್ಲದೆ ಇರತಕ್ಕಂತಹ ನಿನ್ನಂಥವನಿಗೆ ಕೊಡಬಾರ್ದಿತ್ತು ಅಂತ. ಇನ್ನು ನಿನ್ನ ಜೊತೆ ಜೀವನ ಸಾಗಿಸೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ ಅಂತ ಬರ್ತಿರ್ತಾನೆ. ತುಂಬ ನೋವು ಅನುಭವಿಸ್ತಾರೆ ಸ್ಯಾಂಡರ್ಸ್. ಹೀಗೆ ಚಿಕ್ಕ ವಯಸ್ಸಿನಲ್ಲಿ ತಂದೆಯ ಮರಣ, ಸ್ವಲ್ಪ ವಯಸ್ಸಾದ್ಮೇಲೆ ತಾಯಿನ ದೂರ ಮಾಡ್ಕೊತಾರೆ. ತನ್ನ ಮಗ ತೀರ್ಕೋತಾನೆ. ತನ್ನ ಹೆಂಡತಿ ಮಕ್ಕಳು ಮನೆಯಿಂದ ದೂರ ಇರ್ತಾರೆ. ಈಗ 20 ವರ್ಷ ಕಳೆಯುವಷ್ಟೊತ್ತಿಗೆ ಸುಮಾರು ಕಷ್ಟಗಳನ್ನು ಅನುಭವಿಸಿರ್ತಾರೆ, ತುಂಬ ನೋವುಪಟ್ಟಿರ್ತಾರೆ. 22ನೇ ವಯಸ್ಸಿನಲ್ಲಿ ಆರ್ಮಿಗೆ ಸೇರ್ಕೋತಾರೆ. ಅಲ್ಲೂ ಸಹ 1 ವರ್ಷ ಸೇವೆ ಸಲ್ಲಿಸ್ತಾರೆ. ನಂತರ ಒಂದು ಕೆಫೆಯಲ್ಲಿ ಅಡುಗೆ ಭಟ್ಟಾಗಿ ಹಾಗೂ ಪಾತ್ರೆ ತೊಳೆಯುವ ಕೆಲಸ ಮಾಡೋದಕ್ಕೆ ಒಪ್ಕೊತಾರೆ. ಸ್ವಲ್ಪ ಕಾಲ ಇನ್ಶೂರೆನ್ಸ್ ಏಜೆಂಟಾಗಿಯೂ ಸಹ ಕೆಲಸ ಮಾಡಿದ್ರು. ಅಲ್ಲೂ ಫೇಲ್ ಆದರು. ಇಷ್ಟು ಕೆಲಸಗಳನ್ನು ಮಾಡಿ ರಾತ್ರಿ ವೇಳೆ ಬಂದು ಪುಸ್ತಕಗಳನ್ನು ಓದುವಂತಹ ಹವ್ಯಾಸವನ್ನು ಮಾಡ್ಕೊಂಡಿದ್ರು. ಹೀಗೆ ಅವರು ಕರೆಸ್ಪಾಂಡೆನ್ಸ್ನಲ್ಲಿ ಲಾ ಪದವಿಯನ್ನು ಡಿಲಾ ಸೇಲ್ ಅನ್ನುವಂಥ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಆದರೆ ಕೋರ್ಟ್ನಲ್ಲಿ ತನ್ನ ಕ್ಲೈಂಟ್ ಜೊತೆ ಜಗಳ ಹೊಡೆದ್ರಿಂದ ಲಾ ಜೀವನವೂ ಮುಗಿಯುತ್ತೆ. 1920ರಲ್ಲಿ ಫೆರಿ ಬೋಟ್ ಕಂಪನಿಯನ್ನು ಶುರು ಮಾಡ್ತಾರೆ. ಇದರಲ್ಲಿ ತುಂಬ ಒಳ್ಳೆ ಲಾಭ ಬರ್ತಾಯಿತ್ತು. ಆದರೆ ಫೆರಿ ಬೋಟ್ ಕಂಪ್ನಿನ ಮಾರಿಬಿಟ್ಟು ದೀಪ ಉತ್ಪಾದನಾ ಕಂಪ್ನಿಯನ್ನು ಮತ್ತೆ ಶುರು ಮಾಡ್ತಾರೆ. ಆದರೆ ಸ್ವಲ್ಪ ದಿನಗಳಲ್ಲಿ ಡೆಲ್ಕೋ ಕಂಪನಿ ಎಲೆಕ್ಟ್ರಿಕ್ ಬಲ್ಬ್ನ ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡಿದಾಗ ತನಗೆ ಹೊರತಾಗುತ್ತೆ. ಅಲ್ಲೂ ಸಹ ನಷ್ಟ. ಒಂದಿನ ಬಸ್ ಚಾರ್ಜಿಗೆ ದುಡ್ಡಿಲ್ಲದೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ಆತನ ಲಿಫ್ಟ್ ಕೇಳ್ತಾನೆ. ಒಬ್ಬ ಕಾರ್ ಡ್ರೈವರ್ ಲಿಫ್ಟ್ ಕೊಡ್ತಾನೆ. ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊತಾನೆ. ತನಗೆ ಕೆಲಸ ಇಲ್ಲದೇ ಇರೋವಿ ಕೂಡ ಹೇಳ್ಕೊತಾನೆ. ಆಗ ಲಿಫ್ಟ್ ಕೊಟ್ಟಂತಹ ವ್ಯಕ್ತಿ ಒಂದು ಸ್ಟ್ಯಾಂಡರ್ಡ್ ಸರ್ವಿಸ್ ಸೆಂಟರ್ನಲ್ಲಿ ಕೆಲಸ ಕೊಡಿಸ್ತಾನೆ. ಅಲ್ಲಿ ಸಹ ಸುಮಾರು ಕಾಲ ಉಳಿಯಲಿಲ್ಲ. 40ನೇ ವಯಸ್ಸಿನಲ್ಲಿ ಒಂದು ಶೆಲ್ ಸರ್ವಿಸ್ ಸೆಂಟರ್ನಲ್ಲಿ ಚಿಕನ್ ಡಿಶಸ್ನ ಮಾರಾಟ ಮಾಡಲು ಶುರು ಮಾಡ್ತಾರೆ. ಜನಗಳಿಗೆ ಇಲ್ಲಿ ಬಂದಂತಹ ಚಿಕನ್ ಡಿಶಸ್ ತುಂಬ ಇಷ್ಟ ಆಗುತ್ತೆ. ಒಳ್ಳೆಯ ಹಣನೂ ಬರುತ್ತೆ, ಒಳ್ಳೆಯ ಲಾಭನೂ ಬರುತ್ತೆ. ಅದರಿಂದ ಇವರು ಇನ್ನೂ ಸ್ವಲ್ಪ ಹಣವನ್ನು ಸಾಲ ಮಾಡಿ ಅದೇ ಸರ್ವಿಸ್ ಸ್ಟೇಷನ್ ಪಕ್ಕದಲ್ಲಿ 140 ಸೀಟು ಇರ್ತಕ್ಕಂತಹ ಒಂದು ರೆಸ್ಟೋರೆಂಟ್ನ ಶುರು ಮಾಡ್ತಾರೆ. ಅದು ಬಹಳ ಪ್ರಸಿದ್ಧಿಯಾಗುತ್ತೆ. ಅಲ್ಲಿನ ಗವರ್ನರ್ ಅವರಿಗೆ ಕಲೋನಲ್ ಅಂತ ಬಿರುದು ಕೊಡ್ತಾರೆ. ಆವಾಗಲಿಂದ ಅವರನ್ನು ಕಲೋನಲ್ ಸ್ಯಾಂಡರ್ಸ್ ಅಂತ ಕರೆಯೋದಕ್ಕೆ ಪ್ರಸಿದ್ಧ ಆಗುತ್ತೆ. ಕ್ಲೌಡಿಯಾ ಎನ್ನುವವರ ಜೊತೆ ಇವರ 2ನೇ ವಿವಾಹ ಆಗುತ್ತೆ. ಜೀವನ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಸ್ವಲ್ಪ ದಿನಗಳ ನಂತರ ಇವರ ರೆಸ್ಟೋರೆಂಟ್ ಮುಂದೆ ಇದ್ದಿರ್ತಕ್ಕಂತಹ ರಸ್ತೆಯನ್ನು ಬೇರೆ ಕಡೆ ಬದಲಾಯಿಸಿದ್ರಿಂದ ಜನ ಅಲ್ಲಿ ಬರೋದು ಕಡಿಮೆ ಆಗುತ್ತೆ.
ಅಲ್ಲೂ ಸಹ ನಷ್ಟ ಆಗುತ್ತೆ. ಆ ಒಂದು ರೆಸ್ಟೋರೆಂಟ್ನವರು ನಷ್ಟಕ್ಕೆ ಮಾರಬೇಕಾಗ್ತದೆ. ಹೀಗೆ ಜೀವನ ಪೂರ್ತಿ ಬರೀ ಕಷ್ಟಗಳು ಅಷ್ಟೇ. ವಯಸ್ಸನ್ನು 65ರ ಗಡಿ ದಾಟಿದೆ. ಇವರಿಗೆ $105 ಅಮೆರಿಕನ್ ಪೆನ್ಷನ್ ಬರ್ತಾ ಇತ್ತು. ಈ ಪೆನ್ಷನ್ನಲ್ಲೇ ಜೀವನ ಸಾಗಿಸ್ಬೇಕಾ ಅನ್ಕೋತಾ ಇದ್ರು. ತಮ್ಮ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂತವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟರು. ನಾನು ಮತ್ತೆ ಮನಸ್ಸು ಬದಲಾಯಿಸಿದ್ರು. ಏನಾದರೂ ಸಾಧನೆ ಮಾಡಲೇಬೇಕು ನಾನು ಅಂತ ಯೋಚನೆ ಮಾಡಿದ್ರು. ಇಲ್ಲಿಯವರೆಗೂ ಯಾರೂ ಮಾಡದಿರತಕ್ಕಂಥ ಒಂದು ಸಾಧನೆನ ನಾನು ಮಾಡಬೇಕು ಅಂತ ಅನ್ಕೊತ ಈ ವಯಸ್ಸಿನಲ್ಲಿ ಹೇಗೋ ತನ್ನ ಜೀವನವನ್ನು ಮುಗಿಸ್ಕೊಂಡ್ರೆ ಸಾಕು ಅಂತ ನಾವು ಅನ್ಕೋತೀವಿ. ಆದರೆ ಅವರು ಆಗ ಯೋಚನೆ ಮಾಡಲಿಲ್ಲ. ಒಮ್ಮೆ ನೀವೇ ಊಹಿಸ್ಕೊಳ್ಳಿ, ಜೀವನ ನೋಡಿದ್ರೆ 65ರ ಗಡಿ ದಾಟಿದೆ. ಜೀವನ ಪೂರ್ತಿ ವೈಫಲ್ಯಗಳೇ. ಆ ಸಮಯದಲ್ಲೂ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಗಟ್ಟಿ ಮನಸ್ಸು. ತನಗೆ ಗೊತ್ತಿರುವಂತಹ ವಿದ್ಯೆ ಅಂದರೆ ಚಿಕನ್ನಲ್ಲಿ ಬಗೆ ಬಗೆಯ ಅಡುಗೆಗಳನ್ನು ಮಾಡುವಂಥದ್ದು. ಅದರಲ್ಲೇ ತನ್ನ ಜೀವನ ಶುರು ಮಾಡೋಣ ಅನ್ಕೋತಾರೆ. ಹನ್ನೊಂದು ಮಸಾಲೆ ಪದಾರ್ಥಗಳನ್ನು ಒಳಗೊಂಡಂತಹ ಒಂದು ಒಳ್ಳೆಯ ರೆಸಿಪಿನ ತಯಾರು ಮಾಡ್ತಾರೆ. ಈ ರೆಸಿಪಿನ ತಗೊಂಡು ಸುಮಾರು ರೆಸ್ಟೋರೆಂಟ್ಗಳಿಗೆ ಹೋಗ್ತಾರೆ. ಆದರೆ ಯಾವ ರೆಸ್ಟೋರೆಂಟ್ಗಳು ಒಪ್ಕೊಳ್ಳೋದಿಲ್ಲ. ಯಾವ ರೆಸ್ಟೋರೆಂಟ್ಗಳು ಈ ರೆಸಿಪಿನ ಸ್ವೀಕರಿಸೋದಿಲ್ಲ. ಸಿಕ್ಕ ರೆಸ್ಟೋರೆಂಟ್ಗಳಲ್ಲೆಲ್ಲ ಹೋಗ್ತಾರೆ. ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. 1009 ರೆಸ್ಟೋರೆಂಟ್ಗಳು ಇವರ ರೆಸಿಪಿನ ರಿಜೆಕ್ಟ್ ಮಾಡಿರ್ತಾರೆ. ಹಾಗೆ ಯಾರ ಪುಣ್ಯಾತ್ಮ ಒಬ್ಬ ಮಾಲೀಕ ತನ್ನ ರೆಸ್ಟೋರೆಂಟ್ನಲ್ಲಿ ಈ ಒಂದು ರೆಸಿಪಿನ ಬಳಸೋದಕ್ಕೆ ಒಪ್ಕೋತಾನೆ. ಅಲ್ಲಿ $0.04 ಒಂದು ಪೀಸ್ಗೆ ಕೊಡಬೇಕು ಅಂತ ಒಪ್ಪಂದ ಆಗುತ್ತೆ. ಈಗ ಅವರಿಗೆ 90 ವರ್ಷ ದಾಟಷ್ಟೊತ್ತಿಗೆ 6,000 KFC ಬ್ರಾಂಚಸ್ಗಳಿತ್ತು. 2013ರಲ್ಲಿ 118 ದೇಶಗಳಲ್ಲಿ 18,000ಕ್ಕೂ ಹೆಚ್ಚು KFC ರೆಸ್ಟೋರೆಂಟ್ಗಳ ಬ್ರಾಂಚಸ್ಗಳಿತ್ತು. ಯಾರ್ಯಾರು ಈ ಚಿಕನ್ ಇಷ್ಟ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ರೋ ಅವರೆಲ್ಲರೂ ಇಷ್ಟಪಡುವಂತಹ ಚಿಕನ್ ಬ್ರ್ಯಾಂಡ್ ಇವತ್ತಾಗಿದೆ KFC. ತುಂಬ ವಯಸ್ಸಾಗಿದ್ದರಿಂದ ಕಂಪನಿಯನ್ನು ನಡೆಸ್ಕೊಂಡು ಹೋಗೋದು ಇವ್ರಿಗೂ ಸಹ ಕಷ್ಟ ಆಗ್ತಾಯಿತ್ತು. ಅದರಿಂದ ಇವರು ಕೆಂಟುಕಿ ಫ್ರೈಡ್ ಚಿಕನ್ KFCನ ಇವರು ಜಾನ್ ವೈ ಬ್ರೌನ್ ಅನ್ನೋರಿಗೆ $2 ಮಿಲಿಯನ್ ಮಾರಾಟ ಮಾಡಿದ್ರು. ಇಂದಿನ ಲೆಕ್ಕ ತಗೊಂಡ್ರೆ $16.7 ಮಿಲಿಯನ್. ಆಗ ಇವರು ಬೋರ್ಡ್ ಮೆಂಬರ್ಸಲ್ಲಿ ಒಬ್ಬರಾಗಿರೋದಕ್ಕೆ ಒಪ್ಕೋತಾರೆ. ಕಂಪನಿ ಮಾರಿದ ಮೇಲೂ ಸಹ ಎಲ್ಲ KFC ರೆಸ್ಟೋರೆಂಟ್ಗಳಿಗೆ ಹೋಗಿ ಅಲ್ಲಿ ರುಚಿ ಹೇಗಿರುತ್ತೆ ಅಂತ ಪರಿಶೀಲನೆ ಮಾಡ್ತಾಯಿದ್ರು. ರುಚಿಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಸಹ ಸುಮ್ಮನೆ ಇರ್ತಾ ಇರಲಿಲ್ಲ. ಆ ಸಮಯದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಗುರುತಿಸುವಂತಹ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾಗಿದ್ದರು. ಅಷ್ಟೇ ಅಲ್ಲದೆ ಕಲೋನಲ್ ಸ್ಯಾಂಡರ್ಸ್ ಅಂತ ಒಂದು ಸೇವಾ ಟ್ರಸ್ಟ್ನ ಸಹ ಶುರು ಮಾಡಿದ್ರು. ಅಲ್ಲಿ ಸುಮಾರು ಆರೋಗ್ಯ ಕೇಂದ್ರಗಳಿಗೆ ಹಣ ಸಹಾಯ ಮಾಡ್ತಾಯಿದ್ರು. 90ನೇ ವಯಸ್ಸಿನಲ್ಲಿ ನಿಮೋನಿಯಾ ಕಾರಣದಿಂದ ಇವರು ಅಗಲಿದ್ರು. ಒಂದು ಕಾಲದಲ್ಲಿ ಉದ್ಯೋಗ ಇಲ್ಲದೆ ಸುಮಾರು ಕಡೆ ಅಲ್ದಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ಈಗ ತನ್ನ KFC ರೆಸ್ಟೋರೆಂಟ್ಗಳಲ್ಲಿ ಲಕ್ಷಾಂತರ ಜನಗಳಿಗೆ ಕೆಲಸ ಸಿಗುವಂತೆ ಮಾಡಿದ್ದಾರೆ. ಆತ್ಮಹತ್ಯೆಗೆ ಮುಂದಾಗುವಂತಹ ವ್ಯಕ್ತಿ ಪ್ರಪಂಚದ ಮಲ್ಟಿ ಮಿಲಿಯನಿಯರ್ ಆದಂತಹ ಕಲೋನಲ್ ಸ್ಯಾಂಡರ್ಸ್ನ ಜೀವನವು ಕೇವಲ ಯುವಕರಿಗೆ ಮಾತ್ರ ಅಲ್ಲ, ವಯಸ್ಸಾದವರಿಗೂ ಸಹ ಸ್ಫೂರ್ತಿಯಾಗಿರಲಿ ಹಾಗೂ ನಿಮಗೆಲ್ಲರಿಗೂ ಸಹ ಸ್ಫೂರ್ತಿಯಾಗಿರಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.